ಮುಂದಿನ ದಿನ ಶಾಲೆಯಲ್ಲಿ ರಿಯಾ ಆದಿಯನ್ನು ಗಮನದಿಂದ ನೋಡುತ್ತಾಳೆ. ಅವನ ಬಳಿ ಏನೋ ಮಾಯೆ ರಹಸ್ಯ ಇದೆ ಎಂದು ಅವಳು ಅನುಮಾನಿಸುತ್ತಾಳೆ. ಆದಿ ಸಾಮಾನ್ಯವಾಗಿ ವರ್ತಿಸುವಂತೆ ನಟಿಸುತ್ತಾನೆ, ಆದರೆ ಅವನ ಜೇಬಿನಲ್ಲಿರುವ ಮಾಯಾ ಚಾಕನ್ನು ಮತ್ತೆ ಮತ್ತೆ ಪರಿಶೀಲಿಸುತ್ತಾನೆ. ತರಗತಿಯಲ್ಲಿ ಆದಿಗೆ ಸ್ವಲ್ಪ ಬೇಸರವಾಗುತ್ತದೆ. ಅವನು ಮತ್ತೆ ಆ ಮಾಯಾ ಚಾಕನ್ನು ಪ್ರಯೋಗಿಸಬೇಕು ಎಂದು ತೀರ್ಮಾನಿಸುತ್ತಾನೆ. ಈ ಬಾರಿ ಸ್ವಲ್ಪ ದೊಡ್ಡದನ್ನು ಪ್ರಯತ್ನಿಸಬೇಕು ಎಂದು ಯೋಚಿಸುತ್ತಾನೆ. ಆದಿ ತನ್ನ ಚಿಕ್ಕ ಸ್ಲೇಟ್ ಮೇಲೆ ಒಂದು ಮೋಡ ಮತ್ತು ಮಳೆ ಹನಿಗಳನ್ನು ಚಿತ್ರಿಸುತ್ತಾನೆ. ಚಿತ್ರ ಮುಗಿದ ತಕ್ಷಣ ಆ ಮೋಡ ಹೊಳೆಯಲು ಪ್ರಾರಂಭಿಸುತ್ತದೆ. ಆ ಚಿಕ್ಕ ಮೋಡ ಹಾರುತ್ತಾ ಆದಿಯ ಮೇಜಿನ ಮೇಲಕ್ಕೆ ಬರುತ್ತದೆ. ಅಚಾನಕ್ ಅದು ತರಗತಿ ಕೊಠಡಿಯೊಳಗಡೆ ಮಳೆ ಸುರಿಸಲು ಪ್ರಾರಂಭಿಸುತ್ತದೆ. ಮಕ್ಕಳು ಆಶ್ಚರ್ಯದಿಂದ ಕೂಗುತ್ತಾರೆ. ಮಳೆ ನೀರು ನೆಲದಲ್ಲಿ ಚಿಕ್ಕ ಚಿಕ್ಕ ಕುಂಟೆಗಳನ್ನು ಮಾಡುತ್ತದೆ. ಮಕ್ಕಳು ಜಾರಿ ಜಾರಿ ನಡೆಯಲು ಪ್ರಾರಂಭಿಸುತ್ತಾರೆ. ಕೆಲವರು ನಕ್ಕು ನಕ್ಕು ನೆಲದಲ್ಲಿ ಸ್ಲೈಡ್ ಮಾಡುತ್ತಾರೆ. ಇದು ತುಂಬ ಗೊಂದಲವಾಗುತ್ತದೆ ಎಂದು ಆದಿಗೆ ಅರಿವಾಯಿತು. ಅವನು ತಕ್ಷಣ ಸ್ಲೇಟ್ ತೆಗೆದು ಮಾಯಾ ಚಾಕ್ ಬಳಸಿ ಒಂದು ಚಿಕ್ಕ ರೋಬೋಟ್ ಚಿತ್ರಿಸುತ್ತಾನೆ. ಚಿತ್ರ ಮುಗಿದ ತಕ್ಷಣ ಆ ರೋಬೋಟ್ ಜೀವಂತವಾಗಿ ಮಾರ್ಪಾಡುತ್ತದೆ. ಅದು ಮೇಜಿನ ಮೇಲೆ ಹತ್ತಿ ಮೋಡದ ಕಡೆಗೆ ಹೋಗುತ್ತದೆ. ರೋಬೋಟ್ ಮೋಡದ ಮೇಲೆ ಜಿಗಿದು ಅದನ್ನು ಒತ್ತುತ್ತದೆ. ಆ ಮೋಡ ನಿಧಾನವಾಗಿ ಚಿಕ್ಕದಾಗಿ ಮಾಯವಾಗುತ್ತದೆ. ಮಳೆ ಕೂಡ ತಕ್ಷಣ ನಿಲ್ಲುತ್ತದೆ. ಅದೇ ಸಮಯದಲ್ಲಿ ತರಗತಿ ಕೊಠಡಿಯ ಬಾಗಿಲು ತೆರೆಯುತ್ತದೆ. ಶರ್ಮಾ ಸರ್ ಒಳಗೆ ಬರುತ್ತಾರೆ. ನೆಲದಲ್ಲಿ ಇರುವ ನೀರನ್ನು ನೋಡಿ ಅವರು ಗೊಂದಲದಲ್ಲಿರುತ್ತಾರೆ. ಆದಿ ತಕ್ಷಣ ಮಾಯಾ ಚಾಕನ್ನು ತನ್ನ ಜೇಬಿನಲ್ಲಿ ಅಡಗಿಸುತ್ತಾನೆ. ಶರ್ಮಾ ಸರ್ ನೆಲ ಏಕೆ ಒದ್ದೆ ಆಗಿದೆ ಎಂದು ಯೋಚಿಸುತ್ತಾರೆ, ಆದರೆ ಯಾರೂ ಏನು ಹೇಳುವುದಿಲ್ಲ. ರಿಯಾ ಮಾತ್ರ ಆದಿಯ ಕಡೆ ನೋಡುತ್ತಾಳೆ. ಈ ಎಲ್ಲಕ್ಕೂ ಕಾರಣ ಮಾಯಾ ಚಾಕ್ ಎಂದು ಅವಳು ಈಗ ಖಚಿತವಾಗುತ್ತದೆ. ಸಬ್ಸ್ಕ್ರೈಬ್ ಮಾಡಿ. ಮುಂದಿನ